ಹಲೋ ಸರ್, ಗುಡ್ ಮಾರ್ನಿಂಗ್. ಓಹೋ, ಏನಿದು ಇಬ್ಬಿಬ್ಬರು ಡಿ.ಸಿಗಳು ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ನೋಡಿ, ಇಬ್ಬಿಬ್ಬರು ಡಿ.ಸಿಗಳನ್ನ ಒಟ್ಟೊಟ್ಟಿಗೆ ಫೇಸ್ ಮಾಡೋ ದಮ್ಮು ಈ ನಿಮ್ಮ ಬಾಸ್ ಜಯಚಂದ್ರಂಗಿಲ್ಲ. ದಯವಿಟ್ಟು ಹೋಗಿ ಒಬ್ಬೊಬ್ಬರೇ ಬನ್ನಿ. ನೀವಿಬ್ಬರು ಬಹಳ ಗಂಭೀರ ಪ್ರಜೆಗಳು. ನಾನು ತಮಾಷೆ ಮಾಡಿದ್ದು, ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಸಾರಿ ಸರ್, ಗೊತ್ತಾಗಿಲ್ಲ ನೀವು ತಮಾಷೆ ಮಾಡಿದ್ದು ಅಂತ. ಹೇಗೆ ಗೊತ್ತಾಗಬೇಕು? ನೀವಿಬ್ರು ಒಂದೇ ಕೇಸ್ನಲ್ಲಿ ಮುಳುಗಿ ಕ್ರಿಮಿನಲ್ಗಳ ಬೆನ್ನು ಹತ್ತಿ ಹತ್ತಿ ಸೀರಿಯಸ್ ಆಗಿ ಸುಸ್ತಾಗಿದ್ದೀರಾ. ತಮಾಷೆ ಮಾಡಿದ್ರು ಕೂಡ ಅದನ್ನೇ ಸೀರಿಯಸ್ ಆಗಿ ತಗೋತೀರಾ ಕೇಸ್ ತರ. ವಿಕ್ರಾಂತ್, ಕನ್ಗ್ರಾಟ್ಸ್ ಅಪ್ಪ, ನೀನೀಗ ಆರೋಪ ಮುಕ್ತ. ಗೊತ್ತಿತ್ತು ನನಗೆ ನಮ್ಮ ಹುಡುಗ ಅನ್ಯಾಯ ಮಾಡಲ್ಲ ಅಂತ. ನನಗೆ ನಂಬಿಕೆನೂ ಇತ್ತು. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಮಿಡಿಯೇಟ್ ಆಗಿ ನಾಳೆ ಪೋಸ್ಟಿಂಗ್ ಬಗ್ಗೆ ನನಗೊಂದು ಮೇಲ್ ಮಾಡಪ್ಪ. ನೀನು ಬೇಗ ಡಿ.ಸಿ ಆಗಿ ಚಾರ್ಜ್ ತಗೋಬೇಕು. ನಿಮ್ಮಂತ ಪ್ರಾಮಾಣಿಕರು ಸುಮ್ಮನೆ ಕೂರಬಾರದು. ಈ ಸಮಾಜದ ವ್ಯವಸ್ಥೆನ ಸರಿ ಮಾಡಬೇಕು. ಸೊಸೈಟಿಗೆ ಲಾಸ್ ಆಗತ್ತೆ ನೀವು ಕೆಲಸ ಮಾಡಲಿಲ್ಲ ಅಂದ್ರೆ, ಗೊತ್ತಾ? ಮತ್ತೆ ನಿನ್ನನ್ನ ಡಿ.ಸಿ ಆಗಿ ನೋಡ್ಬೇಕು ನಾನು. ಜನಗಳು ಕಾಯ್ತಾ ಇದ್ದಾರೆ. ಆಗ್ಲಿ ಸರ್. ಪಲ್ಲವಿ, ನೀನು ಅಂದ್ರೆ ನನಗೆ ತುಂಬಾ ಹೆಮ್ಮೆನಮ್ಮ. ವಿಕ್ರಾಂತನ ಗೆಲ್ಸಿ ಸಾಧಿಸ್ಬಿಟ್ಟೆ. ಸೂಪರ್ ಪಲ್ಲವಿ. ನಿಮ್ಮಂತ ಆಫೀಸರ್ಗಳಿದ್ದು ಬಿಟ್ರೆ ಎಲ್ರಿಗೂ ನೆಮ್ಮದಿ. ಪಲ್ಲವಿ, ಟ್ರಾನ್ಸ್ಫರ್ ಕೇಳಿದ್ಯಲ್ಲ, ಅದ್ರ ಬಗ್ಗೆ ಮಾತಾಡಕ್ಕೆ ನಾನು ನಿನ್ನ ಕರೆದಿದ್ದು. ಈಗ ಟ್ರಾನ್ಸ್ಫರ್ ತಗೊಳಕ್ ನೀ ರೆಡಿನಾ? ಹೊಸಲ ಟ್ರಾನ್ಸ್ಫರ್ ಬೇಕೇ ಬೇಕು, ಆದ್ರೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ಯಲ್ಲ. ಈಗ ರೆಡಿನಾ ಪಲ್ಲವಿ? ರೆಡಿ ಇದ್ದೀನಿ ಸರ್. ಟ್ರಾನ್ಸ್ಫರ್ ಸಿಕ್ಕಿದ್ರೆ ಸಾಕು. ನನ್ನ ಹೆಗಲ್ ಮೇಲೆ ಒಂದು ಜವಾಬ್ದಾರಿ ಇತ್ತು ಸರ್. ಆ ಜವಾಬ್ದಾರಿನ ನಾನು ಯಶಸ್ವಿಯಾಗಿ ಪೂರೈಸಿದ್ದೀನಿ. ನಾಳೆನೇ ಟ್ರಾನ್ಸ್ಫರ್ ಆದ್ರೂ ನಾನು ರೆಡಿ ಇದ್ದೀನಿ. ಹಾಗಿದ್ರೆ ಮುಂದಿನ ವಾರನೇ ಟ್ರಾನ್ಸ್ಫರ್ ಪಲ್ಲವಿ. ಮುಂದಿನ ವಾರ ರಾಯದುರ್ಗಕ್ಕೆ ಬಾಯ್ ಹೇಳಿ. ಗೃಹ ಮಂತ್ರಿಗಳು ಕಾಲ್ ಮಾಡಿದ್ದಾರೆ. ಒಂದು 10 ನಿಮಿಷ ಮಾತಾಡ್ಕೊಂಡ್ ಬರ್ತೀನಿ, ಇಲ್ಲೇ ಕೂತಿರಿ. ವಿಕ್ರಾಂತ್ ಅವರೇ, ಏನೇ ಯೋಚನೆ ಮಾಡ್ತಿದ್ದೀರಾ? ಏನಾಯ್ತು? ಏನಿಲ್ಲ. ಇದೇನೇ ಮಾರೈತಿ, ನಂಗೊಂಥರ ಮುಜುಗರ ಆಗ್ತೈತಿ. ನಿನಗೊಂದ್ ಮಾತು ಹೇಳಲೆ ನಾನು. ಹೊಟ್ಟೆಯಾಗಿನ ಕೂಸು ಹೊರಗೆ ಬರಕ 9 ತಿಂಗಳು ಕಾಯಬೇಕು. ಹಂಗ ಆಕಿ ಜೀವ ತೆಗಿಯಾಕ 9 ಸೆಕೆಂಡ್ ಸಾಲೋದಿಲ್ಲ. ಆದ್ರೆ ಏನ್ ಮಾಡೋದು, ಆಕಿ ಟೈಮ್ ಇನ್ನು ಕೂಡೇ ಬಂದಿಲ್ಲ. ಟೈಮ್ ಕೂಡಿ ಬರಬೇಕು, ಇನ್ನೇನಿಲ್ಲ.
ನಿನ್ನ ಕೈಯಾಗ ಆಕೆ ಕೈ ಸಿಕ್ಕ ಸಾಕು, ಆಕೆ ಬಣ್ಣೆಲ್ಲ ಹೊರಗೆ ಬರುತ್ತ. ಅಲ್ಲಿ ತನಕ ನನ್ನ ಸಲುವಾಗಿ ಸ್ವಲ್ಪ ತಡಕ. ಆಕಿಗ ಅನುಮಾನ ಬಂದಂಗ್ ಕಾಣ್ತದ, ಅದಕ್ಕೆ ಆಕಿ ತಿರುಮಂತ್ರ ಹೊಡಿತಾ ಇರೋದು. ಅಯ್ಯ, ನಾನೆಂತ ಪಾಕಡ ಆಸಾಮಿ ಅನ್ನೋದು ಆಕಿಗಿನ್ನೂ ಗೊತ್ತಾಗಿಲ್ಲ. ನಾವು ಜವಾರಿ ರೊಟ್ಟಿ ಹಿಂಡಿ ತಿಂದು ಬದುಕದವರು, ತಿಳಿತಿಲ್ಲ? ನೋಡಿ, ಒಂದ್ ಕೆಲ್ಸ ಮಾಡು, ಅಕ್ಕಿ ಅಡಿಗೆ ಮಾಡ್ತಿರ್ಬೇಕು, ಅಕ್ಕಿ ಸಹಾಯ ಮಾಡ್ದಂಗ್ ಮಾಡಿ ಅಕ್ಕಿ ಕೈನ ಪಸಕ್ನ ಹಿಡ್ಕೊಂಡ್ಬಿಡು. ಅಂದ್ರ ಅಕ್ಕಿ ಬಸರತಾಳೋ ಇಲ್ಲೋದ ಗೊತ್ತಾಗ್ಬಿಡ್ತೈತಿ. ತಡ ಮಾಡೋದು ಬೇಡ. ಸರಿ, ಸರಿ. ನಡಿ 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 ನಡಿ. ಮೇಡಮ್, ಕಾಫಿ ಸರ್. ಐ ಥಿಂಕ್ ಸರ್ ಬರೋದು ಲೇಟ್ ಆಗುತ್ತೆ ಅನ್ಸುತ್ತೆ, ಅದಕ್ಕೆ ಕಾಫಿ ಕಳ್ಸಿದ್ದಾರೆ. ತಗೊಳ್ಳಿ. ಟ್ರಾನ್ಸ್ಫರ್ ಯಾಕೆ ತಗೋತಾ ಇದ್ದೀರಾ? ನೀವು ಹೊಸ ಊರಿಗೆ ಹೋದ್ರೆ ಅನುಗಾಗ್ಲಿ ಅಥವಾ ಫ್ಯಾಮಿಲಿಯವ್ರಿಗಾಗ್ಲಿ ಅಲ್ಲಿ ಹೊಂದ್ಕೊಳ್ಳೋದಕ್ಕೆ ಕಷ್ಟ ಆಗೋದಿಲ್ವಾ? ಹಾಗೆಲ್ಲ ಆಗಲ್ಲ ಅನ್ಕೊಂಡಿದ್ದೀನಿ ವಿಕ್ರಾಂತ್. ಹೊಂದ್ಕೊಳ್ಳೋದಕ್ಕಿಂತ ಪರಿಸ್ಥಿತಿನ ಅವರು ತುಂಬಾ ಬೇಗ ಅರ್ಥ ಮಾಡ್ಕೋತಾರೆ. ನನ್ನ ಅತ್ತೆ ಮಾವ ಸಪೋರ್ಟ್ ನನಗೆ ಯಾವಾಗ್ಲೂ ಇರುತ್ತೆ. ನೀವು ಟ್ರಾನ್ಸ್ಫರ್ ತಗೊಳ್ಳೋದು ಬೇಡವಾಗಿತ್ತು ಅಂತ ಅನ್ನಿಸ್ತಿದೆ. ನೋಡಿ, ನೀವು ನಮ್ಮ ಎರಡು ಕುಟುಂಬದಲ್ಲಿ ತುಂಬಾ ಅನ್ಯೋನ್ಯವಾಗಿದ್ರಿ. ಅದಿವಾಗ ಬ್ರೇಕ್ ಆಯ್ತು ಅಂದ್ರೆ ನಮ್ಮನೆಯವ್ರಿಗಾಗ್ಲಿ ನಿಮ್ಮನೆಯವ್ರಿಗಾಗ್ಲಿ ಅಥವಾ ಹಿರಿಯರಿಗಾಗ್ಲಿ ಹಿಂಸೆ ಆಗಲ್ವಾ? ವಿಕ್ರಾಂತ್ ಅವರೇ, ನೀವು ಇವಾಗ ಆರೋಪ ಮುಕ್ತರಾಗಿದ್ದೀರಾ. ಕೋರ್ಟ್ ನಿಮ್ಗೆ ಕ್ಲೀನ್ ಚಿಟ್ ಕೊಟ್ಟಿದೆ. ಇನ್ನೇನು ಸ್ವಲ್ಪ ದಿವಸದಲ್ಲಿ ನಿಮ್ ಪೋಸ್ಟಿಂಗೂ ಆಗತ್ತೆ. ಇಬ್ರು ಒಂದೇ ಪ್ಲೇಸಲ್ಲಿ ವರ್ಕ್ ಕಂಟಿನ್ಯೂ ಮಾಡೋದಕ್ಕಾಗಲ್ಲ. ಯಾರಾದ್ರೂ ಒಬ್ರು ಈ ರಾಯದುರ್ಗನ ಬಿಟ್ಟು ಹೋಗ್ಲೇಬೇಕಲ್ವಾ? ನನಗೆ ರಾಯದುರ್ಗದಲ್ಲೇ ಪೋಸ್ಟಿಂಗ್ ಆಗ್ಬೇಕು ಅಂತ ನೀವು ಟ್ರಾನ್ಸ್ಫರ್ ತಗೋತಾ ಇದ್ದೀರಾ? ಇದಾ ನಿಮ್ ಕಾರಣ? ಅಲ್ವೇ ಅಲ್ಲ. ಹಾಗಾದ್ರೆ ಏನ್ ಕಾರಣ? ನಿಮ್ ತೊಂದ್ರೆ ಏನು ಅಂತಾದ್ರೂ ಕೇಳ್ಬೋದಾ? ನಿಮ್ಗೆ ವಿಷಯನ ಹೇಳ್ಬಾರ್ದು ಅಂತ ನನ್ ಮನ್ಸಲ್ಲಿ ಏನೂ ಇಲ್ಲ. ಆದ್ರೆ ಇವಾಗ ಬೇಡ ಅಷ್ಟೆ. ಸಮಯ ಬಂದಾಗ ನಾನೇ ನಿಮಗ್ ಹೇಳ್ತೀನಿ. ಎಲ್ಲ ವಿವರವಾಗಿ ಕಾರಣದ ಸಮೇತ ತಿಳಿಸ್ತೀನಿ, ಆಯ್ತಾ? ಹೋಗ್ಲಿ, ಸ್ಕೂಲಲ್ಲೇನೋ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ, ಏನ್ ವಿಷಯ? ವಿಕ್ರಾಂತ್ ಅವರೇ, ಕೇಸ್ ಅನ್ನೋ ಕಳಂಕ ಕಳೆದಿದೆ. ತೇಜುಗೆ ತಾಯಿ ಅಗತ್ಯ ಇದೆ ಅಂತ ಅನ್ನಿಸ್ತಿದೆ. ಅವನು ಇನ್ನು ಚಿಕ್ಕ ಹುಡುಗ ಅಲ್ವಾ ವಿಕ್ರಾಂತ್ ಅವರೇ? ಸ್ವಲ್ಪ ತೇಜು ಬಗ್ಗೆ ಯೋಚನೆ ಮಾಡಿ ಅಲ್ಲ. ಅಲ್ಲ, ನೀವು ಚೆನ್ನಾಗಿ ನೋಡ್ಕೋತಿದ್ರ, ಇಲ್ಲ ಅಂತ ನಾನು ಹೇಳಲಿಲ್ಲ. ಬಟ್ ಏನೇ ಆದ್ರೂ ಅಮ್ಮ ಅಮ್ಮನೇ ಅಲ್ವಾ? ನೀವೇನ್ ಹೇಳಕ್ ಬರ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ. ಅಲ್ಲ, ನೀವ್ ಇನ್ನೊಂದ್ ಮದ್ವೆ ಬಗ್ಗೆ ಯಾಕೆ ಯೋಚನೆ ಮಾಡ್ಬಾರ್ದು? ವಿಕ್ರಾಂತ್ ಅವ್ರೆ, ನೀವ್ DC ಆಗಿ ನಿಮ್ದೇ ವರ್ಕಲ್ ಬ್ಯುಸಿ ಇರ್ತೀರಾ. ಮನೇಲಿ ಸುಲೋಚನಾ ಅಮ್ಮನ್ಗೂ ಯಾರಾದ್ರೂ ಬೇಕಲ್ವಾ? ತೇಜು ಹೋಮ್ವರ್ಕ್ನ ತಿದ್ದೋದಕ್ಕೆ ತೇಜುಗೊಂದ್ ತಾಯಿ ಬೇಕೇ ಬೇಕು. ನೀವ್ ಮದ್ವೆ ಆದ್ರೆ ಅವರಿಬ್ರಿಗೂ ಇರೋ ಯೋಚನೆ ದೂರ ಆಗತ್ತೆ.
ನಿಮಗೂ ಒಂದು ಆಶ್ರಯ ಆಗತ್ತೆ. ಮದ್ವೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಯಲ್ಲ. ಇದನ್ನೇ ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದು.